ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಆನಂದ ಈ ಊರಿಗೆ ಏಕೆ ಬಂದ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಲ್ಲೊಂದು ಕುತೂಹಲಕಾರಿ ಕಥೆ ಇದೆ. ಶತಶತಮಾನಗಳ ಹಿಂದಿನ ಬುದ್ಧ ಭಗವಾನರ ಬದುಕಿನ ಒಂದು ಘಟನೆ. ಒಮ್ಮೆ ಭಗವಾನರು ಕೌಶಂಬಿ ನಗರಕ್ಕೆ ಬಂದರು. ಆದರೆ ಅಲ್ಲಿ ಅಧಿಕಾರದಲ್ಲಿ ಇದ್ದವರಿಗೆ ಬುದ್ಧ ಭಗವಾನರನ್ನು ಕಂಡರೆ ಅಷ್ಟಕ್ಕಷ್ಟೇ. ಭಗವಾನರು ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತರುತ್ತಿದ್ದ ಬದಲಾವಣೆ ಅವರಿಗೆ ಅಪಥ್ಯ. ಹಾಗಾಗಿ ಅವರು ಬುದ್ಧ ಭಗವಾನರ ಬಗ್ಗೆ ಬಹಳಷ್ಟು ಅಪಪ್ರಚಾರ ಮಾಡಿದರು. ಅಪಪ್ರಚಾರದ ದೆಸೆಯಿಂದಾಗಿ ಭಗವಾನರ ಪ್ರವಚನಗಳಿಗೆ ಸ್ಥಳೀಯರು ಒಂದೆರಡು ದಿನಗಳಾದರೂ ಬರಲೇ ಇಲ್ಲ. ಅಷ್ಟೇ ಅಲ್ಲ, ಆ ಊರಿನಲ್ಲಿ ಭಗವಾನರಿಗೆ ಮತ್ತು ಅವರ ಶಿಷ್ಯರುಗಳಿಗೆ ತಿಂಡಿ ಊಟಗಳ ವ್ಯವಸ್ಥೆಯೂ ಸರಿ ಆಗಿರಲಿಲ್ಲ. ಮಾರನೆಯ ದಿನ ಭಗವಾನರ ಶಿಷ್ಯ ಆನಂದರು ಭಗವಾನರ ಬಳಿ ಬಂದು, ಈ ಊರಿನಲ್ಲಿ ನಮಗೆ ತಿಂಡಿ ಊಟಗಳು ಸರಿಯಾಗಿ ಸಿಗುತ್ತಿಲ್ಲ. ನಾವೆಲ್ಲ ತಿನ್ನಲು ಏನೂ ಸಿಗದೆ ಕುಳಿತಿದ್ದೇವೆ. ಅಧಿಕಾರಸ್ಥರು ಮಾಡುತ್ತಿರುವ ಅಪಪ್ರಚಾರದಿಂದ ಊರಿನ ಜನರೆಲ್ಲರೂ ನಮ್ಮನ್ನು ಅನುಮಾನದಿಂದಲೇ ನೋಡುತ್ತಾರೆ. ಪ್ರವಚನಗಳಿಗೂ ಜನ ಬರುತ್ತಿಲ್ಲ. ನಮಗೆ ಈ ಊರು ಒಂದೇನೆ, ಮುಂದಿನ ಊರಿಗೆ ಹೋದರಾಯಿತು ಎಂದರು. ಭಗವಾನರು ಸದಾ ಪ್ರಸನ್ನವದನರು. ಅವರು ನಸುನಕ್ಕು, ಮುಂದಿನ ಊರಿನಲ್ಲೂ ಹೀಗೆಯೇ ಆದರೆ ಏನು ಮಾಡುವುದು ಎಂದು ಕೇಳಿದರು. ಆನಂದರು, ಅದರ ಮುಂದಿನ ಊರಿಗೆ ಹೋದರಾಯಿತು ಎಂದರು. ಭಗವಾನರು ಮತ್ತೆ ಆ ಊರಿನಲ್ಲೂ ಹಾಗೆ ಆದರೆ ಆಗ ಏನು ಮಾಡುವುದು ಎಂದು ಕೇಳಿದರು. ಆನಂದರು, ಈ ಪ್ರದೇಶವನ್ನೇ ಬಿಟ್ಟು ಹೋಗಿ ಮತ್ತೊಂದು ಪ್ರದೇಶಕ್ಕೆ ಹೋದರಾಯಿತು ಎಂದರು. ಭಗವಾನರು ಉಳಿದ ಶಿಷ್ಯರುಗಳ ಕಡೆ ನೋಡಿ, ಆನಂದ ಈ ಊರಿಗೆ ಏಕೆ ಬಂದ? ನಾವೆಲ್ಲ ಈ ಊರಿಗೆ ಏಕೆ ಬಂದಿದ್ದೇವೆ? ನಮ್ಮ ಈ ಊರಿನ ಭೇಟಿಯ ಉದ್ದೇಶವೇನು? ತಿಂಡಿ ಊಟಗಳನ್ನು ತಿನ್ನುತ್ತಾ ಆರಾಮವಾಗಿ ಇರುವುದಕ್ಕೋ ಅಥವಾ ಮತ್ತೆ ಇನ್ನೇನಾದರೂ ಕಾರಣ ಉಂಟೋ ಎಂದು ಕೇಳಿದರು. ಶಿಷ್ಯರುಗಳು, ಧರ್ಮ ಪ್ರಚಾರವೇ ಆನಂದರು ಮತ್ತು ನಾವೆಲ್ಲ ನಿಮ್ಮೊಟ್ಟಿಗೆ ಈ ಊರಿಗೆ ಬಂದಿರುವ ಮುಖ್ಯ ಉದ್ದೇಶ. ತಿನ್ನುವುದು, ಕುಡಿಯುವುದು, ಆರಾಮಾಗಿರುವುದು ಇವೆಲ್ಲ ಪ್ರಮುಖ ವಿಷಯಗಳು ಅಲ್ಲ ಎಂದು ಹೇಳಿದರು. ಭಗವಾನರು, ಆನಂದ, ಹಾಗಿದ್ದರೆ ನಾವಿಲ್ಲಿಗೆ ಬಂದಿರುವ ಪ್ರಮುಖ ಉದ್ದೇಶದ ಕಡೆ ಗಮನ ಕೊಡೋಣ. ನಾವು ಪ್ರಮುಖ ಉದ್ದೇಶವನ್ನು ಆಚರಣೆಗೆ ತರುವುದರಲ್ಲಿ ಯಶಸ್ವಿಯಾದರೆ ತಿಂಡಿ ಊಟಗಳು ಇರುವುದಕ್ಕೆ ಅನುಕೂಲಕರ ವಾತಾವರಣ ಸಿಕ್ಕೇ ಸಿಗುತ್ತವೆ ಎಂದು ಬಿಟ್ಟರು. ಭಗವಾನರು ತಮ್ಮ ಪ್ರವಚನಗಳನ್ನು ಮುಂದುವರೆಸಿದರು. ಇದನ್ನು ಗಮನಿಸಿದ ಆ ಊರಿನ ಕೆಲವು ಜನ ಕುತೂಹಲದಿಂದ ಮರುದಿನದ ಪ್ರವಚನಗಳಿಗೆ ಬಂದರು. ಭಗವಾನರನ್ನು ನೋಡಿದ ಮೇಲೆ, ಮಾತುಗಳನ್ನು ಕೇಳಿದ ಮೇಲೆ ಅವರಿಗೆ ತಾವು ಕೇಳಿದ್ದ ಅಪಪ್ರಚಾರದ ಮಾತುಗಳಲ್ಲಿ ಹುರುಳಿಲ್ಲ ಎನಿಸಿತು. ಅವರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೂ ಹೇಳಿದರು. ಅದರ ಮರುದಿನ ಪ್ರವಚನಕ್ಕೆ ಬಂದವರ ಸಂಖ್ಯೆ ಇನ್ನೂ ಹೆಚ್ಚಾಗಿತ್ತು. ವಾರ ಕಳೆಯುವಷ್ಟರಲ್ಲಿ ನೂರಾರು ಜನ ಭಗವಾನರ ಮಾತು ಕೇಳಲು ಬರಹತ್ತಿದರು. ಹಾಗೆ ಬಂದ ಜನರು ಭಗವಾನರಿಗೆ ಮತ್ತು ಅವರ ಶಿಷ್ಯರುಗಳಿಗೆ ಸೂಕ್ತ ಊಟೋಪಚಾರದ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಿದರು. ನಾವು ಕೌಶಂಬಿ ನಗರಕ್ಕೆ ಹೋಗದಿರಬಹುದು, ಆದರೆ ಶಾಲಾ ಕಾಲೇಜುಗಳಿಗೆ ಹೋಗುತ್ತೇವೆ, ಕಚೇರಿಗಳಿಗೆ ಹೋಗುತ್ತೇವೆ, ಕಾರ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ, ಕಾರ್ಯಮಗ್ನರಾಗುತ್ತೇವೆ. ನಾವು ನಮ್ಮ ಮುಖ್ಯ ಉದ್ದೇಶವೇನೆಂದು ಕೇಳಿಕೊಂಡರೆ ಅದನ್ನು ಆಚರಣೆಗೆ ತಂದರೆ ಆಗ ನಮಗೂ ಯಶಸ್ಸು ಸಿದ್ಧಿಸುತ್ತದೆ. ಊಟ ತಿಂಡಿಗಳು ಸಿಕ್ಕೇ ಸಿಗುತ್ತವೆ, ಅನುಕೂಲಕರ ವಾತಾವರಣವೂ ಸಿಗುತ್ತದೆ. ನಾವೆಲ್ಲ ತಿನ್ನುವುದಕ್ಕಾಗಿಯೇ ಹುಟ್ಟಿ ಬಂದವರಲ್ಲ ಅಲ್ಲವೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.